देवाः तत्रं पश्येमाक्षभिर्यजत्राः स्थिरैरङ्गैः स्तुष्टवान् स्वस्तमूर्तिः यशेमदेवहितं यदायुः स्वस्ति न इन्द्रो वृद्धश्रवाः स्वस्ति न पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ओम शांति 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 हरि ओम। ನಿನ್ನೆ ಭಗವಂತ ತಿಳಿಯದೇನೆ ಉಳಿದು ಬಿಡ್ತಾನೆ, ಆದ್ರೆ ಏನೂ ತಿಳಿಯದೆ ಉಳಿಯುವುದಲ್ಲ, ಪೂರ್ತಿ ತಿಳಿಯಲಿಕ್ಕಾಗದೆ ಉಳಿಯುತ್ತಾನೆ ಅನ್ನುವ ಅಂಶವನ್ನ ಹೇಳಿದ್ರು. ಯೋ ಮನ್ಯತೆ ನಾಸ್ಯ ತತಃ ಸ ಪುರುಷೋತ್ತಮಃ. ಅವನು ಅವನನ್ನ ಚೆನ್ನಾಗಿ ತಿಳಿದಿದ್ದಾನೆ, ಆದ್ರೆ ಅವನನ್ನು ಚೆನ್ನಾಗಿ ಪೂರ್ತಿ ಯಾರು ತಿಳಿದಿಲ್ಲ. ಇದು ಯಾರಿಗೆ ಸರಿಯಾದ ತಿಳುವಳಿಕೆ ಬರುತ್ತೋ ಅವನು ಏನೋ ಸ್ವಲ್ಪ ತಿಳ್ಕೊಂಡಿದ್ದಾನೆ ಅಂತಾಗುತ್ತೆ. ಅವನು ನಾತಿವೇದ್ಯ ಅಂದ್ರೆ ಅತಿವೇದ್ಯ ಅಲ್ಲ ಅಂತ. ವೇದ್ಯ ಅತಿವೇದ್ಯ ಅಲ್ಲ, ಎಲ್ಲವನ್ನೂ ತಿಳಿದು ಅವನ ಪ್ರತಿಯೊಂದು ಹಂತ ಹಂತದ ಅಂಶಗಳನ್ನು ಚಿಂತಿಸಿ ನಾವು ಅರ್ಥ ಮಾಡಿಕೊಂಡು ಬಿಡಬಲ್ಲೆವು ಅನ್ನುವುದು ಸಾಧ್ಯ ಇಲ್ಲ ಅನ್ನುವ ಮಾತನ್ನ ಹಿಂದೆ ಹೇಳಿದ್ರು. ಮುಂದೆ ದೇವತೆಗಳು ದೈತ್ಯರ ಜೊತೆಗೆ ಹೋರಾಡಿ ಪಡೆದ ಗೆಲುವಿನ ಕಥೆಯನ್ನು ನಿರೂಪಿಸುತ್ತಾ ಭಗವಂತನೇ ನಿಜವಾಗಿ ದೇವತೆಗಳಲ್ಲಿ ನಿಂತು ದೈತ್ಯರನ್ನ ಸೋಲಿಸಿ ಗೆಲುವನ್ನು ತಂದುಕೊಟ್ಟದ್ದಾದ್ರೂ ಕೂಡ ಸಹಜವಾದ ಒಂದು ಅಭಿಮಾನದ ಪ್ರಭಾವದಿಂದಾಗಿ ದೇವತೆಗಳು ಈ ವಿಜಯಂತಂ ದೇವಾಹ ಮೇನಿರೇ ಸ್ವಯಂ ತಮ್ಮದೇ ಜಯ ಅಂತ ಭಾವಿಸಿದ್ರು. ಅಸುರರಿಂದ ಅವಿಷ್ಟರಾಗಿ ಬದ್ಧರಾದ ಸ್ಥಿತಿಯಲ್ಲಿ ಭಗವಂತ ಅವರನ್ನ ಪ್ರಬೋಧಾಯ ಎಚ್ಚರಿಸುವುದಕ್ಕೋಸ್ಕರ ಜನಾರ್ದನ ಯಕ್ಷರೂಪವನ್ನ ತಾಳಿದ. ಪ್ರಾದುರಭೂತ್ ಕೊನೆಯ ಸಾಲಿನಿಂದ ಮೂರನೇದು. ಯಕ್ಷರೂಪ ಪ್ರಾದುರಭೂತ್. ಉಮಾ ಶಿವ ಸಮನ್ವಿತ. ಆ ಯಕ್ಷ ಉಮಾ, ಶಿವ, ಬ್ರಹ್ಮಾಣಿ ಮೊದಲಾದ ಎಲ್ಲ ಮುಖ್ಯ ದೇವತೆಗಳು, ಯಾರು ಉಪಾಸನೆಯಲ್ಲಿ ಅತ್ಯಂತ ಎತ್ತರದ ದೇವತೆಗಳು, ಅವರೆಲ್ಲ ಸೇರಿಕೊಂಡು ಅವನಿಗೆ ಪ್ರಕಟರಾಗಿದ್ದಾರೆ. ಬ್ರಹ್ಮಣ ಚಾಪಿ ಸವಿತಃ ಏತೇಭ್ಯೋಪಿ ಪರೋಹ್ಯಹಂ. ನಾನು ಇವರೆಲ್ಲರನ್ನೂ ಜೊತೆಗೂಡಿ ಇವರಿಗಿಂತ ಮಿಗಿಲಾದವನು ಅನ್ನುವುದನ್ನು ತಿಳಿಸುವುದಕ್ಕೋಸ್ಕರ ಇಲ್ಲಿ ಪ್ರಕಟಗೊಂಡಿದ್ದಾನೆ. ಏತೇ ಪಿತೇಷು ನೃತ್ಯಭೂತಾಹ. ಈ ಎಲ್ಲ ಬ್ರಹ್ಮ, ರುದ್ರ, ಅವನ ಪರಿವಾರ ಇವರೆಲ್ಲರೂ ಕೂಡ ಪರಮಾತ್ಮನಿಗೆ ಪರಿವಾರ. ಇವರ ಪರಿವಾರವೂ ಕೂಡ ಪರಮಾತ್ಮನಿಗೆ ಪರಿವಾರ. ಮತ್ತೆ ಯಾವಾಗ್ಲೂ ಜೊತೆಗಿದ್ದೇ ಕಾರ್ಯಭಾರವನ್ನ ನಡೆಸ್ತಾರೆ. ಇವರಿಗೆ ಮಧ್ಯದಲ್ಲಿ ಇವರು ಬೇರೆ ಅವರು ಬೇರೆ ಈ ಎಲ್ಲ ಅಂಶ ನಮ್ಮ ವ್ಯವಸ್ಥೆಯಲ್ಲಿ ಇರುವುದು ಹೊರತು ನಾವು ಎಂದೂ ಕೂಡ ಅವರನ್ನ ನಮ್ಗೆ ಬೇಕಾದಾಗೆ ವ್ಯವಸ್ಥೆ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ ದೇವತೆಗಳಿಗೆ ತಿಳಿಸ್ಲಿಕ್ಕೋಸ್ಕರ ಭಗವಂತ ಈ ಪರಿವಾರವನ್ನು ಕೂಡಿಕೊಂಡು ಪ್ರಕಟಗೊಂಡ. ಇತಿ ಜ್ಞಾಪಯಿತು ವಿಷ್ಣು ಸಹತೈಃ ಅಪ್ಯುಪಾಗತಃ. ಮುಂದೆ ಹೋಗ್ಲಿ. ಯೂಯಮೇತಾನಪಿ ಯೂಯಮೇತಾನಪಿ ಜ್ಞಾತುಮಶಕ್ತಾಃ ಕಿಮು ಮಾಮಿತಿ. ಈ ನನ್ನ ಪರಿವಾರದ ಬ್ರಹ್ಮ, ರುದ್ರರೇ ಮೊದಲಾದ ದೇವತೆಗಳನ್ನೇ ತಿಳಿಯುವುದರಲ್ಲಿ, ಅಂದ್ರೆ ಅವ್ರು ಯಾರು ಅರ್ಥ ಆಗ್ಲಿಲ್ಲ ಅವರಿಗೆ. ಯಾರಿಗೆ? ಅಗ್ನಿಗೂ ಅರ್ಥ ಆಗ್ಲಿಲ್ಲ ಪೂರ್ತಿ. ಅಂದ್ರೆ ನೋಡಿ ಎಷ್ಟು ನಾವು ಗಮನಿಸಬೇಕಾದ ಅಂಶ ಅಂತ. ಈಗ ಪರಮಾತ್ಮನನ್ನ ಪೂರ್ತಿ ತಿಳಿಯುವುದಕ್ಕಾಗುದಿಲ್ಲ, ಸರಿ,
ಬ್ರಹ್ಮನನ್ನಾದ್ರೂ ಪೂರ್ತಿ ತಿಳಿಯಬಹುದಾ ಅಂದ್ರೆ ನಮ್ಗಾಗುದಿಲ್ಲ. ಇಂದ್ರಾದಿ ದೇವತೆಗಳಿಗೆ ಆಗ್ಲಿಲ್ಲ ರುದ್ರನನ್ನ ಸರಿಯಾಗಿ ಅರ್ಥೈಸಿಕೊಳ್ಳಲು. ಎಲ್ಲವನ್ನೂ ತಿಳಿದುಕೊಳ್ಳುವುದು ಅನ್ನುವುದು ಅಷ್ಟು ಸುಲಭದ ಮಾತಲ್ಲ. ಕಿಮು ಮಾಮಿತಿ, ಬ್ರಹ್ಮಾದಿ ದೇವತೆಗಳನ್ನೇ ತಿಳಿದುಕೊಳ್ಳುವುದರಲ್ಲಿ ಅಶಕ್ತರಾದ ನೀವು ಇನ್ನು ನನ್ನನ್ನೆಲ್ಲಿ ಸಮಗ್ರವಾಗಿ ತಿಳಿದುಕೊಳ್ಳಲು ಸಮರ್ಥರಾಗುತ್ತೀರಿ ಅಂತ ಯಕ್ಷನಾಗಿ ಕಾಣಿಸಿಕೊಳ್ಳುವಾಗ ಎಲ್ಲ ದೇವತೆಗಳು ಜೊತೆಗಿದ್ದಾಗಲೂ ಅವನು ಯಾರನ್ನೂ ಗಮನಿಸ್ಲಿಕ್ಕಾಗಿಲ್ಲ. ಅಗ್ನಿಯಾಗಲಿ ವಾಯುವಾಗಲಿ ಇಬ್ರು ಕೂಡ ಸರ್ವಜವೇನ ಎಲ್ಲ ಬಲವನ್ನ ಹಾಕಿ ಆ ಯಕ್ಷನನ್ನ, ಅಂದ್ರೆ ನಮಗದೊಂದು ಕಥೆ ರೂಪದಲ್ಲಿ ಹೇಳಲಿಕ್ಕೋಸ್ಕರ ಒಂದು ಘಟನೆ ಹೇಳಿದ್ದು. ಅಲ್ಲಿ ಅವರನ್ನೆಲ್ಲ ಅವರು ಕೊಟ್ಟ ಒಂದು ಕೆಲಸ ಮಾಡ್ಲಿಕ್ಕಾಗುದಿಲ್ಲ ಅಥವಾ ಅವರೊಂದು ಕೊಟ್ಟ ಕಾರ್ಯವನ್ನು ನಿಭಾಯಿಸ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಅವರನ್ನು ಏನು ಅರ್ಥೈಸಿಕೊಳ್ಳಿಕ್ಕೆ ಆಗ್ಲಿಲ್ಲ ಅಂತ ಅರ್ಥ. ಅವರು ಅಷ್ಟು ಪ್ರಬಲರಿದ್ದಾರೆ ಅಂತ ಅರ್ಥ. ಅಂತಹ ಪ್ರಾಬಲ್ಯವನ್ನ ಭಗವಂತನ ಭಕ್ತರಲ್ಲೇ ನಾವು ಅವರ ಅಸಾಧಾರಣವಾದ ಗುಣಧರ್ಮದಿಂದ ಎತ್ತರದಲ್ಲಿದ್ದಾರೆ ಅಂತ ಸೂಚಿಸಿದ ಮೇಲೆ ಇನ್ನು ಪರಮಾತ್ಮ ಎಲ್ಲದಕ್ಕಿಂತ ಮಿಗಿಲಾಗಿದ್ದಾನೆ ಅಂತ ಬೇರೆ ಹೇಳ್ಬೇಕಾ? ತಜ್ಞಾನಾರ್ಥಂ, ಅದನ್ನ ತಿಳಿಸುವುದಕ್ಕೋಸ್ಕರನೇ ಹುತಾಶಶ್ಚ ನಾಸಿಕ್ಯ ವಾಯುರೇವಚ. ತಜ್ಞಾನಾರ್ಥಂ ಹುತಾಶಶ್ಚ ನಾಸಿಕ್ಯೋ ವಾಯುರೇವಚ. ಇಂದ್ರಶ್ಚ ಕ್ರಮಶೋ ಜಗ್ಮೂತಂ ಜ್ಞಾತುಂ ನೈವ ಚಾಕ್ಷಾಶಕನ್. ಇಲ್ಲಿ ಮಾತರಿಶ್ವಾವಾಹಮಸ್ಮಿ, ಜಾತವೇದವಾವಹ ಅಹಮಸ್ಮಿ ಅನ್ನುವಲ್ಲೆಲ್ಲ ಯಾರು ಅಂತ ಅಸ್ಪಷ್ಟ ಆಗುತ್ತೆ. ಯಾರಿರ್ಬಹುದು ಜಾತವೇದ ಅಂದ್ರೆ? ಸಾಮಾನ್ಯ ಜಾತವೇದ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಆಗಲ್ಲ, ಯಾಕೆಂದ್ರೆ ಅದು ಅಗ್ನಿಗೆ ಹೆಸರಾಗಿ ಉಳಿದಿದೆ, ಹೆಸರಾಗಿ ಅದನ್ನ ಲೋಕದಲ್ಲಿ ಬಳಸಿ ಗೊತ್ತಿದೆ ಜಾತವೇದ ಶಬ್ದವನ್ನ. ಆದ್ರೆ ಮಾತರಿಶ್ವ ಮಾತ್ರ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಪ್ರಾಣದೇವರೇ ಅಲ್ಲಿ ಕನ್ಫ್ಯೂಷನ್ ಆದ್ರು ಅನ್ನೋ ತರ ಕಾಣಿಸುತ್ತೆ. ಕನ್ಫ್ಯೂಸ್ ಆದ್ರು ಅನ್ನೋದು ಕೇವಲ ನಾಸಿಕ್ಯವಾಯುವಿಗೆ ಹೇಳಬೇಕು ಹೊರತು ಪ್ರಾಣನಿಗಲ್ಲ ಅನ್ನೋದನ್ನ ಆಚಾರ್ಯರು ಸಂಹಿತೆಯ ಮಾತಿನ ಮೂಲಕ ಕೇವಲ ಲೋಕದ ವ್ಯವಹಾರವನ್ನು ನಾವು ವಾಯು ಶಬ್ದದಿಂದ ಪ್ರಾಣನನ್ನೇ ಇಟ್ಟುಕೊಂಡು ಬಿಟ್ರೆ ಅದು ತಪ್ಪಾಗುತ್ತೆ. ಇಲ್ಲಿ ನಾಸಿಕ್ಯವಾಯು ಬಂದದ್ದು. ವಾಯು ಅನ್ನುವ ಪರಿವಾರದಲ್ಲಿ ಸುಮಾರು ಜನ ಇದ್ದಾರೆ. ಈಗ ಠಾಕೂರು, ರಾಠೋಡು ಅಂತಂದ್ರೆ ಅವ್ರವ್ರ ಪರಿವಾರ ಎಲ್ಲರೂ ಠಾಕೂರ್ರೆ, ಎಲ್ಲರೂ ರಾಠೋಡ್ರೆ, ಅಥವಾ ಎಲ್ಲರೂ ಅವರವರ ಸರ್ನೇಮ್ ಇಂದ ಪ್ರತಿಪಾದ್ಯರೇ. ಈ ವಾಯು ಅನ್ನೋದು ಕೂಡ ಹಾಗೆ ಒಂದು ಪರಿವಾರದ ಗುಂಪಿನಲ್ಲಿ, ಪರಿವಾರದ ವ್ಯವಸ್ಥೆಯಲ್ಲಿ ಅನೇಕ ಜನ ಇದ್ದಾರೆ. ಅದರಲ್ಲಿ ಒಬ್ಬ ನಾಸಿಕ್ಯವಾಯು, ಅಹಂ ಪ್ರಾಣ ಅಂತ ಒಬ್ಬ ಇದ್ದಾನೆ. ಇಲ್ಲಿ ನಮಗೆ ನಾಸಿಕ್ಯವಾಯುವನ್ನ ಆ ಕಥೆಯಲ್ಲಿ ನಾವು ಜೋಡಿಸಿಕೊಳ್ಬೇಕು ಅಂತ ವೇದವ್ಯಾಸರೇ ಹೇಳಿದ ಮಾತಿನ ಮೂಲಕ ಆಚಾರ್ಯರು ವಾಯುರೇವಚ, ನಾಸಿಕ್ಯೋ ವಾಯುರೇವಚ, ನಾಸಿಕ್ಯವಾಯುವೇ ಬಂದದ್ದು ಹೊರತು ನಾವು ಲೋಕದಲ್ಲಿ ವಾಯು ಶಬ್ದ ಪ್ರತಿಪಾದ್ಯನಾದ ಮೊದಲು ತಲೆಗೆ ಬರುವ ಮುಖ್ಯ ಪ್ರಾಣನನ್ನ ಹೇಳಿದ್ದಲ್ಲ ಅಂತ ಗೊತ್ತಾಗುತ್ತೆ. ಇಂದ್ರಶ್ಚ ಕ್ರಮಶೋ ಜಗ್ಮುಹು ಜ್ಞಾತುಂ ನೈವ ಚಾಶಕನ್. ಮೊದಲು ನಾಸಿಕ್ಯ ಅಗ್ನಿ ಹೋದ, ನಾಸಿಕ್ಯ ವಾಯು ಹೋದ, ಇಂದ್ರ ಹೋದ. ಕ್ರಮವಾಗಿ ಹೋದಾಗ ಇಂದ್ರನು ಕೂಡ ಅದನ್ನ ತಿಳಿಯುವುದಕ್ಕೆ ಹೋದ್ರೆ ಅದು ಮರೆಯಾಯಿತು. ಅಂದ್ರೆ ಅವನಿಗೆ ತಿಳಿಲಿಲ್ಲ ಅಂತ ಅರ್ಥ. ಅದೇನು ಅಂತ ಅವನಿಗೆ ಗೊತ್ತಾಗ್ಲಿಲ್ಲ. ತತ್ರೇಂದೋತಿಕ ಬುದ್ಧಿತ್ವಾತ್ ಪೃಚ್ಛತೀತಿ ಜನಾರ್ದನ. ಅಲ್ಲ, ಕಾಣಿಸ್ಕೊಳ್ಬೋದಿತ್ತಲ್ಲ, ಅವರಿಬ್ರಿಗೆ ಕಾಣಿಸ್ಕೊಂಡು ಇವ್ರಿಗೆ ಕಾಣಿಸ್ಕೊಳ್ಳಿಲ್ಲ. ಯಾಕೆಂದ್ರೆ ಅವರಿಗೆ ಕಾಣಿಸಿಕೊಂಡ್ರೂ ಕಾಣ್ಲಿಲ್ಲ. ಪ್ರಶ್ನೆ ಕೇಳಿದಾಗ ತಾವೇ ಮಹಾಮಹಿಮರು ಅನ್ನುವ ಹಾಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಆದ್ರೆ ಇಂದ್ರ ಹಾಗಲ್ಲ. ಅವನಿಗೇನಾದ್ರೂ ಪ್ರಶ್ನೆ ಕೇಳಿದ್ರೆ ಅವನು ವಾಪಸ್ಸು, ನಾನು ಮೊದಲು ಪ್ರಶ್ನೆ ಕೇಳಿದ್ದು, ನನಗುತ್ತರ ಕೊಡು. ನೀನು ನನ್ನ ಪ್ರಶ್ನೆಗೆ ಪ್ರಶ್ನೆಯನ್ನೇ ಕೇಳಿದ್ರೆ
ನಾನು ಕೇಳಿದ ಪ್ರಶ್ನೆಗೆ ಏನು ಬೆಲೆ? ಆದ್ರಿಂದ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು ಅಂತ ಯಕ್ಷನನ್ನ ಇಂದ್ರ ಕೇಳಿಯೇ ಕೇಳ್ತಾನೆ. ಕೇಳಿದಾಗ ಉತ್ತರ ಕೊಡದೆ ಇರ್ಲಿಕ್ಕಾಗಲ್ಲ. ಆದ್ರೆ ಈ ಉತ್ತರ ಕೊಡ್ಲಿಕ್ಕೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಅವನಿಗೆ ಸಂಬಂಧಪಟ್ಟ ಒಬ್ಬ ಗುರುಗಳು ಅಂತ ಇರ್ತಾರೆ. ಅಂದ್ರೆ ಸಾಮಾನ್ಯ ಜ್ಞಾನ ಯಾರಿಂದಲೂ ಬರ್ಬೋದು. ಅಂತರಂಗದ ಉದ್ಧಾರಕ್ಕೆ ಕಾರಣವಾದಂತಹ ಜ್ಞಾನವನ್ನ ಪಡಿಲಿಕ್ಕೆ ಯೋಗ್ಯವಾದ ಗುರುಗಳನ್ನೊಬ್ಬರನ್ನ ಪಡಿಬೇಕಾದದ್ದು ದೇವತೆಗಳಲ್ಲೂ ಇದೆ. ಅವರೂ ಕೂಡ ತಮ್ಮ ಗುರುಗಳಿಂದಲೇ ಜ್ಞಾನವನ್ನ ಸಂಪಾದಿಸ್ತಾರೆ. ಹಾಗಾಗಿ ಯಕ್ಷ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಬೇಕಾಗತ್ತೆ. ಆಗ ಅವನ ಗುರುವಿನಿಂದ ಸಿಗಬೇಕಾದ ಜ್ಞಾನ ಅವನಿಗೆ ಲಭ್ಯವಾಗದೆ ಹೋಗುತ್ತೆ ಅಂತ ಮರೆಯಾಗಿ ಬಿಟ್ಟ. ಹೀಗೆ ಇಂದ್ರ ಪ್ರಶ್ನೆ ಕೇಳ್ತಾನೆ ಅನ್ನುವ ಕಾರಣಕ್ಕಾಗಿ ಯಕ್ಷ ಮರೆಯಾಗಿ ಹೋದ. ಮತ್ತ ಶಿವಾತ್ ಬ್ರಹ್ಮಣಶ್ಚ ಶ್ರೋತುಂ ನೈವಾಪಿ ಶಕ್ತಿಮಾನ್. ನನ್ನಿಂದಾಗಲಿ, ಚತುರ್ಮುಖನಿಂದಾಗಲಿ, ಪಂಚಮುಖನಿಂದಾಗಲಿ ಈ ಇಂದ್ರ ನೇರವಾಗಿ ವಿದ್ಯೆಯನ್ನ ಪಡೆಯುವುದಕ್ಕೆ ಅರ್ಹನಲ್ಲ. ಅವನಿಗೆ ಆ ರೀತಿಯಾದ ಸಾಮರ್ಥ್ಯ ಇಲ್ಲ. ನಾವು 1ನೇ ತರಗತಿಯ ಮಕ್ಕಳಿಗೆ ಕಾಲೇಜಿನಲ್ಲಿ ಪಾಠ ಮಾಡುವ ಅಧ್ಯಾಪಕರಿಂದ ಏನಾದ್ರೂ ಹೇಳಿಸಿದ್ರೆ ತಲೆಗೆ ಹೋಗಲ್ಲ. ಎರಡೂ ರೀತಿಯಲ್ಲಿ ಹೇಳುವ ಸಾಮರ್ಥ್ಯ ಇದ್ದವನೇ ಗುರು, ಅದು ಬೇರೆ ಪ್ರಶ್ನೆ. ಇಲ್ಲಿ ಗುರುಗಳ ಅರ್ಹತೆ ಬಗ್ಗೆ ಹೇಳ್ತಿಲ್ಲ, ಶಿಷ್ಯನ ಅರ್ಹತೆಯ ಬಗ್ಗೆ ಹೇಳ್ತಾ ಇದೆ. ಅದು ಯಾರಿಂದ ತಿಳಿಬೇಕೋ ಅವರಿಂದನೇ ತಿಳಿಯಬೇಕಾದದ್ದು ನಿಯಮ. ಅಲ್ಲಿಂದ ದೇವರು ಅವನಿಗೆ ಅನುಗ್ರಹ ಮಾಡ್ತಾರೆ. ಹಾಗಾಗಿ ಇತಿ ಜ್ಞಾಪಯಿತುಂ ತತ್ರ ನಾದೃಶ್ಯತ ಚ ಕೇಶವ. ಕೇಶವ ಆ ದೇವತೆಗಳಿಗೆ ತಾನಾಗಲಿ, ಚತುರ್ಮುಖನಾಗಲಿ, ಪಂಚಮುಖನಾಗಲಿ ಉಪದೇಶಿಸುವುದಕ್ಕೆ ಅರ್ಹನಲ್ಲ. ಅರ್ಹತೆ ಅವರಿಗೆ ನಮ್ಮಿಂದ ಪಡೆಯುವುದಕ್ಕೆ ಇಲ್ಲ ಅಂತ ಕೇಶವ ಮರೆಯಾದ. ಯೇ ಶೈವಜ ಜ್ಞಾನದಾನೇತೆ ಯೋಗ್ಯೋ ಮೇತಿ ಓಮೇತಿ ವಿದರ್ಶಯತ್. ಯೋಗ್ಯ ಉಮಾ ಇತಿ ವಿದರ್ಶಯತ್. ಏಷಾ ಏವ ಜ್ಞಾನದಾನೆ ಉಮಾಂ ಹೈಮವತೀಂ ಅಂತ ಬರುತ್ತೆ. ನಾವು ಮತ್ತೆ ಆ ಮಂತ್ರ ನೋಡುವಾಗ ಸ್ವಲ್ಪ ಹಿಂದೆ ಹೋಗೋಣ. ಒಟ್ಟು ಇಲ್ಲಿ ಬಂದ ಸಾಲನ್ನ ಗಮನಿಸ್ತಾ ಇದ್ದೇನೆ. ಏಷೈವ ಜ್ಞಾನದಾನೇತೆ ಯೋಗ್ಯ ಉಮಾ ಇತಿ ವ್ಯದರ್ಶಯತ್. ನಿನಗೆ ಜ್ಞಾನವನ್ನ ಪಡೆಯುವುದಕ್ಕೆ ಗುರುಗಳಾಗಿ ಸಿಗಬೇಕಾದವರು ಪಾರ್ವತೀ ದೇವಿ. ಉಮಾ ಅಂತವಳ ಹೆಸರು. ಅವಳು ನಿನಗೆ ಜ್ಞಾನವನ್ನ ಕೊಡಬೇಕಾದವಳು ಅನ್ನುವ ಕಾರಣಕ್ಕಾಗಿ ಅವಳು ಪ್ರಕಟಗೊಳ್ಳುವಂತೆ ಮಾಡಿ ಯೋಗ್ಯವಾದ ಗುರುಗಳಿಂದಲೇ ಜ್ಞಾನವನ್ನ ಸಂಪಾದಿಸಬೇಕಂತ ವ್ಯವಸ್ಥೆ ಏನಿದೆ ಅದನ್ನ ಹೊಂದಿಕೊಳ್ಳುವ ಹಾಗೆ ಉಮಾಸ ಸಮ್ಯಗಾಚಷ್ಟ ತಸ್ಮೈ ವಿಷ್ಣುಂ ಪರಂ ಪದಂ. ಅವನಿಗೆ ವಿಷ್ಣುವನ್ನ ಪರಿಚಯಿಸಿದವಳು ಉಮಾದೇವಿ. ಸ್ಪಷ್ಟವಾಗಿ ಅರ್ಥ ಆಯಿತು. ನಾನಿಲ್ಲಿ ತನಕ ಕಾಣಬೇಕಾಗಿದ್ದ ಸಂಗತಿ ಏನಿತ್ತು ಅದನ್ನ ಪರಮ ಪದವೆನಿಸಿದ ವಿಷ್ಣುವಿನಲ್ಲಿ ತಾನು ಶರಣಾಗಬೇಕು. ಗೆಲುವಿನ ಕ್ರೆಡಿಟ್ ಅನ್ನು ಅದು ನಿಜವಾಗಿ ಭಗವಂತನಿಗೆ ಕೊಡಬೇಕು. ಯಸ್ಮಾತ್ ಬ್ರಹ್ಮ ಚ ವಾಯುಶ್ಚ ಶಿವಶೇ ಶೇಷವೀಂದ್ರೌ ಶಿವಸ್ತತ ಸಭಾರ್ಯ ಗರ್ವಿಣೋ ಮಾಸನ್ ಸುರೇಭ್ಯಸ್ತೆ ಅಧಿಕಾಸ್ತತಃ. ಬ್ರಹ್ಮ, ವಾಯು, ಶೇಷ, ವೀಂದ್ರ ಅಂದ್ರೆ ಗರುಡ, ಶಿವಸ್ತಥ ಸಭಾರ್ಯಾ ವಾರುಣಿ, ಆಮೇಲೆ ಪಾರ್ವತಿ ಮತ್ತು ಸುಪರ್ಣಿ, ಇವರು ಭಾರ್ಯೆಯರು. ಗರುಡನ ಪತ್ನಿ ಸುಪರ್ಣಿ, ಶೇಷನ ಪತ್ನಿ ವಾರುಣಿ, ಶಿವನ ಮಡದಿ ಉಮಾ. ಇವರಿಷ್ಟೂ ಜನರು ಕೂಡ ಸುರೇಭ್ಯಸ್ತೆ ತಥೋಧಿಕಾ, ಈ ಇಂದ್ರಾದಿ ಸಕಲ ದೇವತೆಗಳಿಗಿಂತಲೂ ಕೂಡ ಮೀರಿ ನಿಂತವರು.
ಅಂದ್ರೆ ಸಹಜವಾಗಿಯೇ ತರತಮ ಚಿಂತನೆ ಈ ಪದ್ಯದಲ್ಲಿ ಕಾಣಿಸ್ತಾ ಇದೆ. ಇವ್ರು ಯಾವತ್ತೂ ಕೂಡ ಗರ್ವಿಗಳಾಗಿರ್ಲಿಲ್ಲ. ಹಾಗಾಗಿ ಅವರಿಗೆ ಈ ದೈತ್ಯರನ್ನ ಸಂಹಾರ ಮಾಡಿದ ವಿಜಯದ ಕಾರ್ಯದ ಮತ್ತು ಏರ್ಲಿಲ್ಲ. ಅವರು ಸಹಜವಾಗಿಯೇ ಶರಣಾಗತರಾಗಿ ಭಗವಂತನಲ್ಲಿ ಯುದ್ಧದ ಗೆಲುವಿನ ಹೆಗ್ಗಳಿಕೆಯನ್ನು ಭಗವಂತನಿಗೆ ಒಪ್ಪಿಸಿದ್ರು. ಆದರೆ ಹೆಗ್ಗಳಿಕೆಯನ್ನ ಒಪ್ಪಿಸದೇ ಇದ್ದವರು ಇಂದ್ರಾದಿಗಳು. ಹಾಗಾಗಿ ಅವರನ್ನ ತಿದ್ದುವುದಕ್ಕೋಸ್ಕರ ಭಗವಂತ ಯಾರು ಹೆಗ್ಗಳಿಕೆಯನ್ನ ಒಪ್ಪಿಸಿದ್ರು ಭಗವಂತನಿಗೆ, ಅವರನ್ನ ಸೇರಿಸಿಕೊಂಡು ಸಪರಿವಾರನಾಗಿ ಭಗವಂತ ಕಾಣಿಸಿದ. ಇಂದ್ರನಿಗೆ ಈ ವಿಷಯ ಅರ್ಥ ಆಗ್ಲಿಲ್ಲ. ಯಾರೆಲ್ಲ ಈಗ ಅವನ ಪರಿವಾರವಾಗಿ ಪ್ರಕಟವಾದ್ರು, ಗರುಡ, ಶೇಷ, ರುದ್ರ, ಸುಪರ್ಣಿ, ವಾರುಣಿ, ಪಾರ್ವತಿ, ಭಾರತಿ, ಸರಸ್ವತಿ, ಬ್ರಹ್ಮ, ವಾಯು, ಜೊತೆಗೆ ಲಕ್ಷ್ಮೀದೇವಿ, ಸ್ವತಃ ತಾನು ಯಕ್ಷನಾಗಿ, ಅಷ್ಟೂ ದೇವತಾ ತತ್ವಗಳು ಒಟ್ಟಿಗೆ ಒಂದು ಗುಚ್ಛವಾಗಿ ಮುದ್ದೆಯಾಗಿ ಅವನಿಗೆ ಕಾಣಿಸಿದೆ. ಆದ್ರೆ ಒಂದೇ ಅಂತ ಕಾಣಿಸಿತೋ, ಒಟ್ಟಿಗೆ ಏನು ಅಂತ ಗೊತ್ತಾಗ್ಲಿಲ್ವೋ, ಅಂತೂ ಅವರೆಲ್ಲರೂ ಸೇರಿ ಈ ಯಕ್ಷ ಸ್ವರೂಪದಲ್ಲಿ ಕಾಣಿಸಿಕೊಂಡ್ರು. ಆದ್ರೆ ಅರ್ಥ ಆಗ್ಲಿಲ್ಲ. ಯಾಕೆಂದ್ರೆ ಅವರೆಲ್ಲರೂ ಕೂಡ ದೇವತೆಗಳಿಗಿಂತ ಮಿಗಿಲು. ಇಂದ್ರಸ್ತು ಪ್ರಥಮಂ ಬ್ರಹ್ಮ ವಿಜಾನಾತ್ತೇನ ತೂತ್ತಮಃ. ಅಂಥ ದೇವತೆಗಳ ಗುಂಪಿನಲ್ಲಿ ಅವರಲ್ಲಿ ಯಾರು ಮಿಗಿಲಾದವನು ಅಂದ್ರೆ ಇಂದ್ರ. ದೇವತಾ ಸಮೂಹದಲ್ಲಿ ಅತ್ಯಂತ ಉತ್ತಮನಾದವನು ಅಂತಿದ್ರೆ ಅದು ಇಂದ್ರ. ಯಾಕೆಂದ್ರೆ ಅವನಿಗೆ ಭಗವಂತನ ತತ್ವಜ್ಞಾನದ ವಿಷಯದಲ್ಲಿ ಯಾರಾದ್ರೂ ದಾರಿ ಕೆಡಿಸುವ ಪ್ರಯತ್ನ ಮಾಡಿದ್ರೆ ಅವನು ಹೊರಗೆ ಬರ್ತಿದ್ದ. ಆದ್ರಿಂದಾಗ ಅವನು ಉತ್ತಮ. ಮೊದಲು ಈ ದೇವತೆಗಳ ರಾಶಿಯಲ್ಲಿ ಪರಮಾತ್ಮನನ್ನ ಸರಿಯಾಗಿ ಅರಿತವನು ಇಂದ್ರ. ಹಾಗಾಗಿ ವ್ಯಜಾನಾತ್ತೇನತು ಉತ್ತಮ. ಅವನು ಸರಿಯಾಗಿ ಭಗವಂತನನ್ನು ತಿಳಿದ ಅನ್ನುವ ಕಾರಣಕ್ಕಾಗಿ ಅವನು ಉತ್ತಮ. ಅದಕ್ಕಿಂತ ಕೆಳಗಿನವರು ಮತ್ತೆ ಇವನಿಂದ ಉಪದೇಶ ಪಡೆದು ಸರಿ ಹೋಗ್ತಾರೆ. ದಕ್ಷಾದಿಭ್ಯಸ್ತತಾ ಕಾಮಃ ಸಜ್ಞಾತುಂ ಪೂರ್ವ ಮುಕ್ತವಾನ್ ದಕ್ಷೋ ಬೃಹಸ್ಪತಿಶ್ಚೈವ ಮನುಃ ಕಾಮಾತ್ಮನಸ್ತಥಾ. ಕಾಮಾತ್ಮಜಃ ತಥಾ. ದಕ್ಷಾದಿಗಳಿಗಿಂತ ತಥಾ ಕಾಮಃ ಸಜ್ಞಾತುಂ ಪೂರ್ವ ಮುಕ್ತವಾನ್. ಇಂದ್ರಸ್ತು ದಕ್ಷ ಮೊದಲಾದ ಉಳಿದ ದೇವತೆಗಳು ಕೂಡ ಪರಮಾತ್ಮನನ್ನು ಹೋಗಿ ತಿಳ್ಕೊಂಡು ಬನ್ನಿ ಅಂತ ಕಳುಹಿಸಿದ್ದಾನೆ. ಆ ಉಪನಿಷತ್ತಿನಲ್ಲಿ ಅಗ್ನಿ ಮತ್ತು ನಾಸಿಕ್ಯನನ್ನ ಕಳುಹಿಸಿದ ಕಥೆ ಇದೆ. ಆದ್ರೆ ಅವರಷ್ಟೇ ಅಲ್ಲ, ದಕ್ಷನೂ ಹೋಗಿದ್ದಾನೆ, ಕಾಮನೂ ಹೋಗಿದ್ದಾನೆ. ಒಂದು ನಿಮಿಷ.
ಇಂದ್ರ, ಅವನ ಕೆಳಗೆ ದಕ್ಷ, ಕಾಮ ಮೊದಲಾದ ಎಲ್ಲರೂ ಕೂಡ ಆ ಯಕ್ಷನನ್ನ ತಿಳಿಯುವುದಕ್ಕಾಗಿ ಹೋಗಿದ್ದಾರೆ. ಆದರೆ ಅವರಿಗೆ ಇದೇ ರೀತಿಯ ಪ್ರಶ್ನೆಗಳಿಂದ ಕಂಗಾಲಾಗಿ ಹಿಂದೆ ಸರಿದಿದ್ದಾರೆ. ಅಂಥವರನ್ನ ದೇವರು ಪ್ರಶ್ನಿಸಿದ್ರಿಂದಾಗಿ ಅವರಿಗೆ ಗೊತ್ತಾಗ್ಲಿಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇಂದ್ರ ದಕ್ಷಾದಿಗಳಿಗೆ ತಥಾ ಕಾಮ, ಆದಿ ಶಬ್ದದಿಂದ ಇನ್ನೂ ಅನೇಕರು ಈ ಯಕ್ಷನನ್ನ ತಿಳಿಯುವ ಪ್ರಯತ್ನ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಸಜ್ಞಾತುಂ ಪೂರ್ವ ಮುಕ್ತವಾನ್ ಇಂದ್ರಸ್ತು ಪ್ರಥಮಂ ಬ್ರಹ್ಮ ವಿಜಾನ, ಅವ್ರನ್ನೆಲ್ಲ ತಿಳ್ಕೊಂಡ್ ಬನ್ನಿ ಅಂತ ಹೇಳಿದ್ದ. ಯಾರು? ದಕ್ಷೋ ಬೃಹಸ್ಪತಿಶ್ಚೈವ ಮನು ಕಾಮಾತ್ಮಜಸ್ತತ. ದಕ್ಷ, ಬೃಹಸ್ಪತಿ, ಮನು, ಕಾಮಾತ್ಮಜ ಅಂದ್ರೆ ಅನಿರುದ್ಧ, ಸೂರ್ಯ, ಚಂದ್ರ, ಸೂರ್ಯಾಚಂದ್ರಮಸೌ ಧರ್ಮೋ ವರುಣಶ್ಚ ಪುರೋಮಿತಿ. ಧರ್ಮ ಅಂದ್ರೆ ಯಮಧರ್ಮ, ವರುಣ, ಇವರಿಷ್ಟು ಜನ ಪುರಾ ಹಿಂದೆ ಓಮಿತಿ ಆಯ್ತು ಅಂತ ಹೇಳಿ ನಾಸಿಕ್ಯವಾಯುರಗ್ನಿಶ್ಚ ಪ್ರಥಮಂ ತದಪಶ್ಯತಾಂ. ನಾಸಿಕ್ಯವಾಯು ಮತ್ತು ಅಗ್ನಿ ಮೊದಲು ಹೋದ್ರು, ಆ ನಂತರ ಇವರೆಲ್ಲ ಹೋದ್ರು. ಏತೇಭ್ಯಶ್ಚ ಇಂದ್ರಕಾಮೌತು ತಾಭ್ಯಾಂ ಸರ್ವದೇವಾಧಿಕಾ ತಸ್ಮಾತ್. ಎಲ್ಲ ದೇವತೆಗಳಿಗಿಂತ ಮಿಗಿಲಾದವರಾದ್ರಿಂದಾಗಿ ಈಗ ಹೇಳಿದ್ರಲ್ಲಿ ಏತೇ ದೇವಾ ಪ್ರಕೀರ್ತಿತಾ ಏತೇಭ್ಯಶ್ಚ ಇಂದ್ರಕಾಮೌತು ತಾಭ್ಯಾಂ ಬ್ರಹ್ಮಾದಯೋಧಿಕಾ ಏತೇಷಾಂ ಅವಮೋ ವಹ್ನಿ ಪರಮೋ ವಿಷ್ಣುರುಚ್ಯತೆ. ಈ ದೇವತೆಗಳ ಗುಂಪಿನಲ್ಲಿ ಕೆಳಗಿನವನು ಅಂದ್ರೆ ಅಗ್ನಿ. ಅದಕ್ಕಿಂತ ಕೆಳಗೆ ತುಂಬಾ ಜನ ಇದ್ದಾರೆ, ಆದ್ರೆ ಉಪಾಸನೆಯ ಗುಂಪು ಅಂತ ಬಂದಾಗ ಅಗ್ನಿರ್ವೈ ದೇವಾನಾಮೋ ಮಹಾವಿಷ್ಣು ಪರಮಃ ವನ್ನಿಃ ಅವಮಃ ಪರಮಃ ವಿಷ್ಣುರುಚ್ಯತೆ ಅಂತರಾಳೆ ಸುತಾಸ್ತ್ವನ್ಯೇ. ಈ ಮಧ್ಯದಲ್ಲಿ ಇನ್ನು ಅನೇಕ ಜನ ಇದ್ದಾರೆ. ಅಗ್ನಿ ಮತ್ತು ನಾರಾಯಣನ ನಡುವೆ ಅನೇಕ ದೇವತಾ ಸಮೂಹಗಳಿವೆ. ಅಂದ್ರೆ ಅಗ್ನಿ 15, ಈ ಮಧ್ಯದಲ್ಲಿ ಬಂದಂತಹ ಅಗ್ನಿ ಮತ್ತು ಇಂದ್ರರ ನಡುವೆ ಬಂದಂತವರು ದಕ್ಷ, ಬೃಹಸ್ಪತಿ, ಮನು, ಕಾಮ, ಇನ್ನು ಅನೇಕ ದೇವತೆಗಳು ಯಕ್ಷನನ್ನ ತಿಳಿಯುವುದಕ್ಕಾಗಿ ಆ ಸ್ಥಳಕ್ಕೆ ಹೋದ್ರೆ ಅವರು ಅಂತಹ ತಿಳಿವನ್ನ ಪಡೆಯಲಾಗದೆ ಪ್ರಶ್ನೆಗೊಳಗಾಗಿ ನಿರುತ್ತರರಾಗಿ ಹಿಂತಿರುಗಿದ್ರು ಅನ್ನೋದನ್ನ ಆಚಾರ್ಯರು ಆ ಕಥೆಯಲ್ಲಿದ್ದ ಇನ್ನಷ್ಟು ಹೆಚ್ಚಿನ ವಿಷಯಗಳನ್ನು ಮತ್ತು ಕಥೆಗೆ ಹೆಚ್ಚಿನ ಸ್ವಾರಸ್ಯವನ್ನು ವ್ಯಾಸರ ಮಾತಿನಿಂದ ತೋರಿಸಿದ್ರು. ಪಾಪಾಸು ಮೂಲ ಉಪನಿಷತ್ತಿಗೆ ಬನ್ನಿ. ಉಪನಿಷತ್ತಿನ ಮೇಲಿನ ಇನ್ನು ಹಿಂದೆ ಹೋಗೋಣ. ನಾವು ಅಲ್ಲಿಂದ ನೋಡಿದೇವಾ? ಅಲ್ಲೇ ಇತಿ ಏನದು, ಇನ್ನು ಚೂರು ಮೇಲೆ ಸಾಕು. ತದೇವ ಅಲ್ಲಿಂದ ಇದಕ್ಕಿಂತ ಹಿಂದಿದ್ದಾಗಿದೆ ಅಲ್ವಾ? ಸರಿ. ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನೋ ಮನಃ ನ ವಿದ್ಮ ನ ವಿಜಾನೀಮೋ ಯತೈತದನುಶಿಷ್ಯಾತ್. ಹಿಂದೆ ಶ್ರೋತ್ರಂ ಅದೆಲ್ಲ ಹೇಳಿದ್ರು. ಶ್ರೋತ್ರದಲ್ಲಿ ಶ್ರೋತ್ರನಾಗಿರುವವನು ಅವನೇ, ಪ್ರಾಣನಲ್ಲಿ ಪ್ರಾಣ ಶಕ್ತಿಯನ್ನು ತುಂಬಿದವನವನೇ, ಕಣ್ಣಿಗೆ ಕಣ್ಣಿನ ಬಲವನ್ನ ಕೊಟ್ಟವನವನೇ. ಹೀಗೆ ಯಾರು ಇದನ್ನ ಸರಿಯಾಗಿ ತಿಳಿಯುತ್ತಾನೋ ಪ್ರೇತ್ಯ ಅಸ್ಮಾದ್ ಲೋಕಾತ್ ಅಮೃತಾ ಭವಂತಿ.
ಸರಿಯಾದ ತಿಳಿವನ್ನು ಪಡೆದು ಅವರು ಸಂಸಾರದ ಜಂಜಾಟದಿಂದ ಪಾರಾಗ್ತಾರೆ. ನತತ್ರ ಚಕ್ಷುರ್ಗಚ್ಚತಿ. ಆ ಯಕ್ಷನ ಕಡೆಗೆ ನೋಡಿ, ಈಗ ಈ ಕಥೆಯಲ್ಲಿ ಈಗ ನಿಮಗೆ ಒಂದು ಕ್ಲೂ ಸಿಕ್ಕತ್ತೆ. ನತತ್ರ ಚಕ್ಷುರ್ಗಚ್ಚತಿ, ಅಲ್ಲಿ ಸೂರ್ಯ ಹೋದ್ರು ಅವನಿಗೆ ಕಾಣುವುದಿಲ್ಲ. ನವಾಗಚ್ಚತಿ, ಅಗ್ನಿ ಹೋದ್ರು ಅವನಿಗೆ ಅದರ ಬಗ್ಗೆ ಮಾತಾಡ್ಲಿಕ್ಕಾಗಲ್ಲ. ನೋ ಮನಃ, ಮನಸ್ಸಿನ ದೇವತೆಯಾಗಿ ಕಾಮಾತ್ಮಜ ಅಂತ ಅಲ್ಲಿ ಕಾಮನ ಮಗನಾದಂತ ಅನಿರುದ್ಧನನ್ನ ಹೇಳಿದ್ದಿತ್ತು. ನ ಮನಃ ನ ವಿದ್ಮಃ ನ ವಿಜಾನೀಮಃ, ನಾವು ತಿಳಿದಿಲ್ಲ, ತಿಳಿಯುವ ಮಹಾ ಸಾಹಸವನ್ನು ಕೂಡ ಯಥೈತದನುಶಿಷ್ಯಾತ್, ಅವನು ತೋರಿಸಿದ್ದಷ್ಟು ಮಾತ್ರ ನಮಗೆ ಗೊತ್ತಾಗುತ್ತೆ. ನ ವಿದ್ಮ ನ ವಿಜಾನೀಮೋ ಯಥೈತದನುಶಿಷ್ಯಾತ್. ಅನ್ಯದೇವ ತತ್, ನಾವೇನ್ ತಿಳಿದಿದ್ದೇವೋ ಅದಕ್ಕಿಂತ ಅದು ಬೇರೆಯೇ ಆಗಿದೆ. ನಾವು ಎಷ್ಟು ತಿಳಿಯುವ ಪ್ರಯತ್ನ ಮಾಡಿದ್ರು ಕೂಡ ಅದು ನಾವು ತಿಳಿದ ಸಂಗತಿಗಳಿಗಿಂತ ಮೀರಿ ನಿಂತಿದೆ. ಅನ್ಯದೇವ ತತ್ ವಿದಿತಾತ್, ನಾವು ಈಗಾಗ್ಲೇ ಏನ್ ತಿಳಿದಿದ್ದೇವೋ ಅದಕ್ಕಿಂತ ಬೇರೆಯಾಗಿಯೇ ಇದೆ. ಅದಕ್ಕೆ ಸ್ವರೂಪ ನಾವು ಹೀಗೆ ಓದಿ ತಿಳಿದು ಬಿಡ್ತೇವೆ, ಇದನ್ನ ಅರಿತು ಬಿಡ್ತೇವೆ ಅಂತ ಅಂದ್ರೆ ಅದು ಅಸಾಧ್ಯವಾದ ಸಂಗತಿ ಅಂತ ಹೇಳ್ತಾರೆ. ಅನ್ಯದೇವ ತತ್ ವಿದಿತಾತ್ ಅಥೋ ಅವಿದಿತಾದತಿ. ಅಲ್ಲ, ನಾವಿನ್ನು ತಿಳಿಯೋದ್ರಲ್ಲಿ ಯಾವ್ದಾದ್ರು ಒಂದ್ರಲ್ಲಿ ಅವನಾಗಿರ್ತಾನ ಅಂದ್ರೆ, ಲೋಕದಲ್ಲಿ ಇನ್ನು ತಿಳಿಬೇಕಾದ್ ತುಂಬಾ ಇದೆ, ಅದರಲ್ಲೇ ಎಲ್ಲೋ ಒಂದ್ ಕಡೆ ಇರುತ್ತಾ ಅಂದ್ರೆ ಇಲ್ಲ. ನಾವು ಲೋಕದಲ್ಲಿ ಇನ್ನು ತಿಳಿಲಿಕ್ಕೆ ಬಾಕಿ ಇರುವುದರಲ್ಲೂ ಕೂಡ ಭಗವಂತನನ್ನ ಪಡೆಯುವುದು ಅಸಾಧ್ಯ. ಲೋಕದ ತಿಳುವಳಿಕೆಗಿಂತ ಮೀರಿದ ತಿಳುವಳಿಕೆ ಆತನದ್ದು. ಅಥೋ ಅವಿದಿತಾತ್ ಅಧಿ ಇತಿ ಶುಶ್ರಮ ಪೂರ್ವೇಶಾಂ ಏನಸ್ತದ್ವ್ಯಾಚಚಕ್ಷರಿ. ಇದು ನಾನು ನೀನು ಯಾರೋ ಚಿಂತೆ ಚರ್ಚೆ ಮಾಡಿ ತಿಳಿಲಿಕ್ಕೆ ಪ್ರಯತ್ನ ಪಟ್ಟು ಸೋತಂದದ್ದು ಅಂತಲ್ಲ. ಪೂರ್ವೇಶಾಂ, ಇದು ಬಹಳ ಹಿಂದಿನಿಂದ ಭಗವಂತನ ಬಗ್ಗೆ ತಿಳಿಯಲು ಪ್ರಯತ್ನಿಸಿದವರೆಲ್ಲ ಕೈ ಸೋತು ಬಂದವರೇ ಇರುವುದು. ಸ್ವತಃ ತನ್ನ ಮಡದಿಯಾದ ಲಕ್ಷ್ಮೀದೇವಿಯೇ ಅವನನ್ನ ಪೂರ್ತಿ ತಿಳಿಯಲಾಗದೆ ಮರಳಿ ಬಂದವಳಾಗಿದ್ದಾಳೆ. ವ್ಯಾಚಚಕ್ಷಿರೇ, ಇದು ಘಂಟಾಘೋಷವಾಗಿ ಈ ವಿಷಯವನ್ನ ಲೋಕದಲ್ಲಿ ಭಗವಂತ ಈ ಎಲ್ಲ ದೇವತೆಗಳ ತಿಳಿವಿಗೆ ಮೀರಿದವನು, ದೇವತೆಗಳ ತಿಳಿವಿಗೆ ಮೀರಿದವನು ಅಂದ್ಮೇಲೆ ನಾವು ಅವನನ್ನ ಸಮಗ್ರವಾಗಿ ಅರಿತುಕೊಳ್ಳುವುದು ಹೇಗೆ ಸಾಧ್ಯ ಅನ್ನುವಲ್ಲಿಗೆ ಪ್ರಥಮ ಖಂಡ ಮುಗಿಯಿತು. ಯತ್ ವಾಚಾ ಅನಭ್ಯುದಿತಂ ಏನ ವಾಗಭ್ಯುದ್ಯತೆ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಮುಪಾಸತೆ. ಅಲ್ಲ, ಹಾಗಾದ್ರೆ ಇಷ್ಟು ಹೊತ್ತು ದೇವತೆಗಳು ಅವನನ್ನು ತಿಳಿಲಿಕ್ಕಾಗ್ಲಿಲ್ಲ, ಹಾಗಾದ್ರೆ ಈ ದೇವತೆಗಳನ್ನ ನಾವು ಗುರುಗಳು ಅಂತ ಚಿಂತಿಸಿ ಬ್ರಹ್ಮಾಂತಹ ಗುರವ ಸಾಕ್ಷಾತ್ ಇಷ್ಟಂ ದೈವಂ ಶ್ರೀಯಪತಿ ಅಂತೆಲ್ಲ ಮಾತಾಡಿ ಈ ಎಲ್ಲ ದೇವತೆಗಳನ್ನ ಗುರುಗಳು ಅಂತ ಚಿಂತಿಸ್ಬೇಕಾದ್ರೆ ಅವ್ರು ಏನಾದ್ರೂ ತಿಳಿದಿದ್ರೆ ಮಾತ್ರ ತಾನೇ ಗುರುಗಳು. ಅದಕ್ಕೆ ಹೇಳಿದ್ರು, ಯದು ವಾಚ ಅನಭ್ಯುದಿತಂ, ಮಾತು ಹೇಳಲಾರದಂತಹ, ಹೇಳಿ ಮುಗಿಸಲಾಗದಂತಹ ಸಂಗತಿಯಾಗಿದ್ರು, ಯಾರು ಮಾತನ್ನು ಚೆನ್ನಾಗಿ ತಿಳಿದಿದೆಯೋ ಏನ ವಾಕ್ ಅಭ್ಯುದ್ಯತೆ, ಮಾತಿನ ದೇವತೆಯನ್ನು ಅವನು ಚೆನ್ನಾಗಿ ತಿಳ್ಕೊಂಡಿದ್ದಾನೆ, ಮಾತು ಅವನನ್ನು ತಿಳ್ಕೊಂಡಿಲ್ಲ, ಅವನು ಮಾತನ್ನ ತಿಳ್ಕೊಂಡಿದ್ದಾನೆ. ತದೇವ ಬ್ರಹ್ಮ, ವಾಗ್ದೇವತೆ ಯಾರನ್ನು ತಿಳಿಸುವುದಕ್ಕಾಗಿಯೇ ಹೊರಟಿದೆಯೋ ಅದು ಅವನನ್ನ ತಿಳಿದಿಲ್ಲ. ಆದ್ರೆ ತಿಳಿಸ ಹೊರಟ ಮಾತಿನ ದೇವತೆಯನ್ನು ಅವನು ಚೆನ್ನಾಗಿ ತಿಳಿದಿದ್ದಾನೆ. ಹೀಗೆ ಹೇಳಲು ಹೊರಟವರನ್ನೇ ಚೆನ್ನಾಗಿ ತಿಳಿದಿರುವಂತಹ ತತ್ವ ಏನಿದೆ, ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಮುಪಾಸತೆ, ಇದನ್ನಲ್ಲದೆ ಇನ್ನೇನನ್ನು ಉಪಾಸಿಸಬೇಕು. ಮಾತಿನಿಂದ ತಿಳಿಯದವನು ಆದ್ರೆ ಮಾತನ್ನು ತಿಳಿದವನು ಅಂತ ಹೀಗೆ ಅವನನ್ನ ಉಪಾಸನೆ ಮಾಡಬೇಕು ಹೊರತು
ಇದನ್ನು ಬಿಟ್ಟು ಬೇರೆ ರೀತಿಯಿಂದ ಅವನನ್ನು ಉಪಾಸನೆ ಮಾಡಿದ್ರೆ ನೇದಂ, ಅವನು ವಾಕ್ ಅಲ್ಲ, ಅವನು ಮಾತಿನ ದೇವತೆಯ ಕೈಗೆ ಸಿಗುವವನಲ್ಲ. ನೇದಂ ಯದಿದಂ, ಲೋಕದಲ್ಲಿ ಎಲ್ಲ ಕಡೆ ಇದೆ, ಎಲ್ಲಾ ವಸ್ತುಗಳಲ್ಲೂ ತುಂಬಿದೆ, ಅದು ಮಾತಿನ ಚೌಕಟ್ಟಿನ ಎಲ್ಲ ಅಂಶಗಳನ್ನು ಹೊಂದಿದೆ, ಆದ್ರೆ ಮಾತಿಗೆ ಸಿಗುವುದಿಲ್ಲ. ಮಾತಿನಿಂದಲೇ ತಿಳಿಯಬೇಕು, ಆದ್ರೆ ಮಾತಿಗೆ ಎಂದೂ ತಿಳಿಯಲಾರದ್ದು. ಯದಿದಂ ನೇದಂ, ನೀವೇನು ಮಾತಿನ ಮೂಲಕ ಪ್ರಪಂಚದಲ್ಲಿ ಪರಮಾತ್ಮನ ಪರಿಚಯವನ್ನ ಪಡೆದಿದ್ದೀರಿ, ಅದು ಪೂರ್ಣ ಅಲ್ಲ. ನೇದಂ ಯದಿದಂ ಉಪಾಸತೆ, ನೀವು ಏನ್ ತಿಳ್ಕೊಂಡಿದ್ದೀರಿ ಅದು ಮಾತಿನಿಂದ ಪೂರ್ಣವಾಗಿ ತಿಳಿಯಲ್ಪಡುವಂಥದ್ದಲ್ಲ ಅಂತ ಒಟ್ಟು ಆ ಉಪನಿಷತ್ತಿನ ಭಾವ. ಮತ್ತಷ್ಟು ಸಂಗತಿಗಳನ್ನ ಮುಂದಿನ ಪಾಠದಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.